ತುಮಕೂರಿನಲ್ಲಿ ಕಸದ ಸಮಸ್ಯೆಗೆ ಮುಕ್ತಿ ಯಾವಾಗ? ರಾಶಿ ರಾಶಿ ಕಸ ಬಿದ್ದು ಹಂದಿ ನಾಯಿಗಳ ತಾಣವಾಗ್ತಾ ಇದೆ. ಗಬ್ಬೆದ್ದು ನಾರ್ತಾ ಇದ್ರೂ ಅಧಿಕಾರಿಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ. ಸ್ಮಾರ್ಟ್ ಸಿಟಿ ಅಂತ ಕರೆಸಿಕೊಳ್ಳುವ ತುಮಕೂರು ಇದೀಗ ಗಾರ್ಬೇಜ್ ಸಿಟಿಯಾಗಿ ಮಾರ್ಪಾಟಾಗ್ತಾ ಇದೆ. ನಗರಾದ್ಯಂತ ಎಲ್ಲಂದರಲ್ಲಿ ಕಸದ ರಾಶಿ ರಾಶಿ ಬೀಳ್ತಾ ಇದೆ. ಕಸದ ಸಮಸ್ಯೆ ವಿಂಗಡಣೆಯ ಬಗ್ಗೆ ಅಧಿಕಾರಿಗಳು ಜನರಿಗೆ ಎಷ್ಟೇ ತಿಳುವಳಿಕೆಯನ್ನ ನೀಡಿದ್ರೂ ಸಹ ಜನ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇತ್ತ ಅಧಿಕಾರಿಗಳು ಸಹ ಸಮಸ್ಯೆಗಳ ಬಗ್ಗೆ ಆಲಸ್ಯ ತೋರ್ತಿದ್ದಾರೆ. ತುಮಕೂರಿನ ಕಸದ ಸಮಸ್ಯೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ನಗರದ 26ನೇ ವಾರ್ಡ್ ಅಶೋಕ ನಗರದಲ್ಲಿ ರಾಶಿ ರಾಶಿಯಾಗಿ ಕಸ ಬಿದ್ದಿದ್ದು ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರೂ ಕ್ಯಾರೆಯಂತಿಲ್ಲ ಎಂದು ಸಾರ್ವಜನಿಕರು ಪಾಲಿಕೆಯ ವಿರುದ್ಧ ಇಡೀ ಶಾಪ ಹಾಕ್ತಿದ್ದಾರೆ. ದಿನದಿಂದ ದಿನಕ್ಕೆ ಈ ಪ್ರದೇಶವು ನಾಯಿ ಹಂದಿಗಳ ವಾಸಸ್ಥಾನವಾಗಿ ಮಾರ್ಪಾಟಾಗಿದ್ದು ಸ್ಥಳೀಯರು ಭೀತಿಯಲ್ಲಿ ಓಡಾಡುವಂತಾಗಿದೆ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಶೋಕ ನಗರದ ರಸ್ತೆಗಳು ಸ್ಮಾರ್ಟ್ ಸಿಟಿ ಬದಲಿಗೆ ಕಸದ ಸಿಟಿ ಆಗ್ತಾ ಇದೆ ಎಂದು ಜನತೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಇನ್ನು ಅಶೋಕ ನಗರದ ನಿವಾಸಿಗಳು ಹಲವು ಬಾರಿ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ಸಮಸ್ಯೆಯನ್ನ ತಂದರೂ ಕೂಡ ಪ್ರತಿಕ್ರಿಯೆ ಸಿಗದೆ ಭರವಸೆ ಮಾತ್ರ ದೊರೀತಾ ಇದೆ. ಕಸದ ರಾಶಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಆರೋಗ್ಯದ ಭೀತಿ ಎದುರಾಗಿದೆ. ಸ್ಥಳೀಯರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಾರ್ವಜನಿಕರ ಮಾತು ಕೇಳದ ಅಧಿಕಾರಿಗಳ ಧೋರಣೆಯಿಂದ ಬೇಸರಗೊಂಡಿದ್ದಾರೆ. ಮತ್ತೊಂದೆಡೆ ಸಾರ್ವಜನಿಕರು ಕೂಡ ಅರ್ಥ ಮಾಡಿಕೊಂಡು ಪಾಲಿಕೆಯಿಂದ ಗಾಡಿ ಬಂದ ಸಂದರ್ಭದಲ್ಲಿ ಕಸವನ್ನ ಕೊಡಬೇಕೆಂದು ಕೂಡ ಮನವಿಯನ್ನ ಮಾಡಿದ್ದಾರೆ. ಸರ್, ಇದು ಸಮಸ್ಯೆ ತುಂಬಾ ವರ್ಷದಿಂದಾನೇ ಇದೆ. ಇಲ್ಲಿನ ಲೋಕಲ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ. ಇವಾಗ ಒಂದು ಜಾಗದಲ್ಲಿ ನಾವು ಕಸ ಹಾಕಿದ್ರೆ ಬೇರೆಯವರು ಬಂದು ಹಾಕ್ತಾರೆ. ಸೊ ಅವ್ರಿಗೆ ಏನು ತಿಳ್ಕೊಂಡಿದ್ದಾರೆ, ಇದು ಕಸದ ಗುಂಡಿ ಅಂತ ತಿಳ್ಕೊಂಡಿದ್ದಾರೆ. ಎವ್ರಿ ಡೇ ಗಾಡಿಗಳು ಬಂದು ಪಿಕಪ್ ಮಾಡ್ತಾರೆ. ಅದು ಗೊತ್ತಿಲ್ಲ. ರಾತ್ರಿ ಟೈಮಲ್ಲಿ ಅರ್ಲಿ ಮಾರ್ನಿಂಗಲ್ಲಿ ಬಂದುಬಿಟ್ಟು ಹಾಕಿ ಹೋಗಿಬಿಡ್ತಾರೆ. CCTV ಹಾಕೋಕ್ಕೆ ಟ್ರೈ ಮಾಡಿದ್ದಾರೆ. ಇಲ್ಲಿ ಲೋಕಲ್ಸ್ ಕೌನ್ಸಿಲರ್ಗೆಲ್ಲ ಕಂಪ್ಲೇಂಟು ಕೊಟ್ಟಾಗಿದೆ. ಆದರೂ ಅದು ಸಮಸ್ಯೆ ಸಾಲ್ವ್ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ಅಧಿಕಾರಿಗಳು ಇದನ್ನೆಲ್ಲ ಗಮನ ಹರಿಸಿ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ವಿಫಲ ಆಗಿದಾರ ಅಂತ ಅನಿಸುತ್ತೆ ಸರ್. ಜನ ಫಸ್ಟು ಪ್ರಜ್ಞಾವಂತರ ಆಗಬೇಕು. ಅವರು ನಾವು ಇಲ್ಲಿ ಕಸ ಹಾಕಬಾರ್ದು ಅಂತ ಅವ್ರಿಗೆ ಮನಸ್ಸಿಗೆ ಬಂದರೆ ಹಾಕೋದಿಲ್ಲ. ನೀವು ಇಲ್ಲಿ ಕಸ ಇದೆ ಅಂತ ಹೇಳಿದರೆ ಎಲ್ಲ ಹೋಗೋ ಬರೋರೆಲ್ಲ ಇಲ್ಲೇ ಹಾಕಿ ಹೋಗ್ಬಿಡ್ತಾರೆ. ಕಸದ ಗುಡ್ಡೆ ರಾಶಿ, ಹಂದಿಗಳು, ನಾಯಿಗಳು, ಹೆಗ್ಗಣಗಳು ಬಂದುಬಿಟ್ಟು ಓಡಾಡ್ತಾ ಇರ್ತವೆ. ಹಂದಿಗಳ ವಾಸತಾಣ. ಹೌದು. ಇಷ್ಟು ಯಾವಾಗಿಂದ ಸಮಸ್ಯೆ ಸರ್? ಸುಮಾರು ವರ್ಷದಿಂದ ಇದೆ ಸರ್. ಯಾವಾಗ ಗಾಡಿ ಸ್ಟಾರ್ಟ್ ಆಗಿರಲಿಲ್ಲ ಅದಕ್ಕಿಂತ ಮುಂಚೆ ಇತ್ತು. ಗಾಡಿ ಸ್ಟಾರ್ಟ್ ಇವಾಗ ಪಾಲಿಕೆಯವರು ಗಾಡಿ ಬಿಡ್ತಾ ಇದ್ದಾರಲ್ಲ ಕಸ ತೊಗೊಂಡು ಹೋಗೋದು, ಅದು ಬಂದ್ರ ಮೇಲೂ ನೀವು ನೋಡ್ತಾ ಇದ್ದೀರಲ್ಲ, ಅಂದರೆ ಅದು ಬಂದು ಕಂಟ್ರೋಲ್ ಆಗಿಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಒಟ್ಟು ಸರ್? ನೀವು ಅರಿವು ಮೂಡಿಸಿ ಪಾಲಿಕೆಯವರಿಗೆ ಗಮನಕ್ಕೆ ತರ್ರಿ. ಈ ಏರಿಯಾ ತುಂಬ ಚೆನ್ನಾಗಿದೆ. ಈ ಕಸದಿಂದ ಅಶೋಕನಗರ ಆಗಲಿ ತುಮಕೂರು ಆಗಲಿ ಯಾವುದೇ ಏರಿಯಾ ಆದ್ರೂ ಚೆನ್ನಾಗಿರಬೇಕು ಸರ್, ನೀಟಾಗಿರಬೇಕು. ಸ್ಮಾರ್ಟ್ ಸಿಟಿ ಅಂತಾರಲ್ಲ, ಸ್ಮಾರ್ಟ್ ಸಿಟಿ ಸುಮ್ಮನೆ ಹೆಸರಿಗಂತ ತಿಳ್ಕೊಂಡಿದ್ದೀನಿ. ಇವಾಗ ಇದೆ ಅಂತಲ್ಲ, ಬೇರೆ ಕಡೆನೂ ಸಮಸ್ಯೆಗಳಿದ್ದಾವೆ. ಯಾರದನ್ನ ಮೇಲ್ ತರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಸಮಸ್ಯೆ ಇದೆ ಅಂತ. ಪಾಲಿಕೆ ಸಕಲ ಪ್ರಯತ್ನ ಮಾಡಿದ್ರು ಕೂಡ ತುಮಕೂರಿನಲ್ಲಿ ಕಸದ ಸಮಸ್ಯೆಗೆ ಕಡಿವಾಣ ಹಾಕಕ್ಕಾಗ್ತಾ ಇಲ್ಲ. ನಾನೀಗ ತುಮಕೂರಿನ ಅಶೋಕ ನಗರದಲ್ಲಿದ್ದೇನೆ. ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ ಸಾಕಷ್ಟು ಕಸ ಬೀಳ್ತಾ ಇರುವಂಥದ್ದು. ಇಲ್ಲಿನ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯವೋ ಇಲ್ಲ ಸಾರ್ವಜನಿಕರ ನಿರ್ಲಕ್ಷ್ಯವೋ ಗೊತ್ತಾಗ್ತಾ ಇಲ್ಲ. ನಗರಾದ್ಯಂತ ಸಾಕಷ್ಟು CC ಕ್ಯಾಮ್ರಾ ಅಳವಡಿಕೆ ಈಗಾಗಲೇ ಆದರೂ ಕೂಡ ಸಾಕಷ್ಟು ಸಮಸ್ಯೆ. ಇಲ್ಲಿನ ಸಾರ್ವಜನಿಕರು ಒಂದು ಕಡೆ ತಪ್ಪಾದರೆ ಒಂದು ಕಡೆ ಮಹಾನಗರ ಪಾಲಿಕೆ ತಪ್ಪು ಅಂತಲೇ ಹೇಳ್ಬೋದು. ಎಲ್ಲ ಒಂದು ಕಡೆ ತುಮಕೂರು ಮಹಾನಗರ ಪಾಲಿಕೆ ಸಾರ್ವಜನಿಕರಿಗೆ ಅರಿವು ಮೂಡಿಸೋದ್ರಲ್ಲಿ ಎಲ್ಲ ಒಂದು ಕಡೆ ವಿಫಲ ಆಯ್ತಾ. ನೀವು ನೋಡ್ತಾ ಇರ್ಬೋದು ಕಸ ಎಷ್ಟು ಇಲ್ಲೇ ಸುಡುವಂಥ ಕಾರ್ಯ ಕೂಡ ಇದೇ ಜಾಗದಲ್ಲಿ ಆಗ್ತಾ ಇದೆ. ಆದರೂ ಕೂಡ ಇದ್ರ ಬಗ್ಗೆ ಪಾಲಿಕೆ ಗಮನ ಹರಿಸಬೇಕು. ಸಾರ್ವಜನಿಕರ ಅರಿವು ಮೂಡಿಸಿದ್ರು ಕೂಡ ಸಾರ್ವಜನಿಕರ ತಪ್ಪಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ದಂಡ ಹಾಕುವಂಥ ಕೆಲಸಕ್ಕೆ ಮುಂದಾಗಬೇಕು. ತುಮಕೂರಿನಾದ್ಯಂತ ಈ ಸಮಸ್ಯೆ ಇದ್ರೂ ಕೂಡ ಈಗ ಗೃಹ ಸಚಿವರು ಕೂಡ ಹೇಳಿದರು ಕಸದ ಸಮಸ್ಯೆ ಸಿಟಿಲಿ ಜಾಸ್ತಿ ಆಗ್ತಾ ಇದೆ ಅಂತ. ಎಲ್ಲ ಒಂದು ಕಡೆ ಪಾಲಿಕೆ ಅಧಿಕಾರಿಗಳು ಇದನ್ನೆಲ್ಲ, ಅದರಲ್ಲೂ ಕೂಡ ಅಶೋಕ್ ನಗರ ಅಂದರೆ ಪ್ರಮುಖವಾದಂತಹ ಒಂದು ರಸ್ತೆಯ ಇಕ್ಕೆಲೆಗಳಲ್ಲಿ ಎರಡೂ ಸೈಡ್ ಕೂಡ ಬಿದ್ದಿರುವಂಥದ್ದು. ಆದರೂ ಕೂಡ ಅಧಿಕಾರಿಗಳ ನಿದ್ದೆಯಲ್ಲಿ ಜಾರಿದೆ ಅಂತಲೇ ಹೇಳ್ಬೋದು. ಈಗೆಲ್ಲ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಕೊಡಲಿ, ಇಲ್ಲಿನ ಕಸದ ಸಮಸ್ಯೆಗೆ ನಿರ್ವಹಣೆ ಮಾಡಲಿ ಅನ್ನೋದು ಪ್ರಜಾಶಕ್ತಿ TV ಕಳಕಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು.